ಇವತ್ತಿನ ಬೆಂಗಳೂರಲ್ಲಿ ಅರ್ಧ ಕನ್ನಡ ಉಳಿಲಿಕ್ಕೆ ಆಟೋದವರೇ ಕಾರಣ ಅಂತಾರೆ. ನಿಮಗೆಲ್ಲ ಗೊತ್ತೇ ಇದೆ, ಆಟೋದವರು ಕನ್ನಡದವರು ಹೋರಾಡ್ತಾನೆ ಇರ್ತಾರೆ. ಬಟ್ ಮೊನ್ನೆ ಒಂದು ಕಮಲ್ ಹಾಸನ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಸರ್, ನಮ್ಮ ತಮಿಳಿಂದ ನಿಮ್ಮ ಕನ್ನಡ ಹುಟ್ಟಿದ್ದು ಅನ್ನುವಂಥ ಹೇಳಿಕೆ ಕೊಟ್ಟಿದ್ದಾರೆ. ಬಟ್ ಅದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ವಿಚಾರ ಬಗ್ಗೆ ಹೇಳೋದಾದರೆ ನೀವೇನು ಹೇಳ್ತೀರಾ ಸರ್ ಇದು? ಸರ್ ನೋಡಿ, ಇದಕ್ಕೆ ಕನ್ನಡ ಒಂದು ಉಳಿಯೋಕ್ಕೆ ಅಳಿಯೋಕ್ಕೆ ನಮ್ಮ ಕನ್ನಡ ಚಿತ್ರರಂಗ, ಸಾಹಿತ್ಯಗಳು, ಮಹಾರಾಜರುಗಳು ಇದಕ್ಕೆ ಅಂತಲೇ ಕರ್ನಾಟಕದ ಇತಿಹಾಸ ಹುಡಿಕೊಂಡೋದ್ರೆ ಒಂದು 6,000 ವರ್ಷದ ಹಿಂದಿನ ಇತಿಹಾಸ ಇದೆ ಕರ್ನಾಟಕಕ್ಕೆ. ಈಗ ತಮಿಳಿಂದ ಕರ್ನಾಟಕ ಹುಟ್ಟಲಿಲ್ಲ, ಇನ್ನು ಕರ್ನಾಟಕದಿಂದ ತಮಿಳವರು ಬೇರೆ ಭಾಷಿಕರು ಇಲ್ಲಿ ಜೀವನ ಮಾಡ್ತಾಯಿದ್ದಾರೆ. ಅನೇಕ ರಾಷ್ಟ್ರಗಳಿಂದ ಬಂದು ಇಲ್ಲಿ ಕರ್ನಾಟಕದಲ್ಲಿ ಈ ತಾಯಿ, ಭೂಮಿ ತಾಯಿ ನೆಲೆ, ಜಲ, ನೀರು ಕೊಟ್ಟು ಅವ್ರನ್ನ ಕಾಪಾಡ್ತಾ ಇದೆ. ಯಾವುದೇ ಕಾರಣಕ್ಕೂ ಅವ್ರ ತಲೆಯಲ್ಲಿ ಅದು ಏನು ಇಟ್ಕೊಂಡಿದ್ದಾರೋ ಗೊತ್ತಿಲ್ಲ. ನಮಗೆ ಗೊತ್ತಿದ್ದಂಗೆ ದಯವಿಟ್ಟು ಕರ್ನಾಟಕದ ಬಗ್ಗೆ ಈ ಥರ ಮಾತಾಡೋ ಅಂಥ ಅವಿವೇಕಗಳಿಗೆ ಯಾರೇ ಆಗಿರಲಿ ಅವ್ರಿಗೆ ದಯವಿಟ್ಟು ಕರ್ನಾಟಕದಿಂದ ಬಹಿಷ್ಕಾರ ಹಾಕಿಸ್ಬೇಕು. ಅವ್ರ ಚಿತ್ರಗಳನ್ನ ಇಲ್ಲಿ ಕರ್ನಾಟಕದಲ್ಲಿ ಓಡಿಸ್ಬಾರ್ದು. ನಮ್ಮ ಕನ್ನಡ ಹೋರಾಟಗಾರರು ತುಂಬ ಜನ ಕರ್ನಾಟಕ ನೆಲ, ಜಲ, ಈ ಭಾಷೆ, ಗಣಿ ವಿಷಯದಲ್ಲಿ ಅದಕ್ಕೆ ಸುಮಾರು ಜನ ಪ್ರಾಣನೇ ತ್ಯಾಗ ಮಾಡಿಬಿಟ್ಟಿದ್ದಾರೆ. ಹೋರಾಟಗಾರರದ್ದು ಪ್ರತಿಯೊಂದರಲ್ಲೂ ಭಾಷೆ ಆಗಿರ್ಬೋದು, ನೀರಿರ್ಬೋದು, ಮಹದಾಯಿ ಆಗಿರ್ಬೋದು, ಇಂಥದ್ದೆಲ್ಲ ಇದೆ. ಆ ವೇದಿಕೆ ಒಳಗೆ ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಕೂಡ ಕುಂತಿರ್ತಾರೆ. ಅವ್ರಿಗೆ ನಮ್ಮ ಆ ಮನೆತನಕ್ಕೆ ಇಡೀ ನಮ್ಮ ಕರ್ನಾಟಕದಲ್ಲಿ ದೊಡ್ಡ ಮನೆ ಅಂತಲೇ ಒಂದು ಹೆಸರಿದೆ. ಆ ಯಪ್ಪ ಕೂತಿದ್ದಂಗೆ ಅವ್ರ ಎದುರುಗಡೆನೇ ಇವರು ಮಾತಾಡ್ತಾರೆ ತಮಿಳಿಂದ ಕರ್ನಾಟಕ ಅಂತ. ತಮಿಳಿಗೆ ಎಷ್ಟು ಒಂದೇ ವರ್ಷ ಇತಿಹಾಸ ಇರೋದು, ಇದಕ್ಕೆ 6,000 ವರ್ಷದ ಹಿಂದಿನ ಇತಿಹಾಸಗಳಿದ್ದಾರೆ. ಎಂಥಂಥ ಮಹಾರಾಜರ ಕಾಲದಿಂದ ಕರ್ನಾಟಕ ಅಂದರೆ ಪ್ರತಿಯೊಂದು ಜನ, ಆಂಧ್ರ ಆಗಿರ್ಬೋದು, ತಮಿಳುನಾಡು, ಪ್ರತಿಯೊಂದು ದೇಶದಿಂದ ಬಂದು ಇಲ್ಲಿ ಉದ್ಯೋಗ ಹುಡುಕ ಬಂದು ಜೀವನ ಮಾಡ್ತಾಯಿದ್ದಾರೆ. ನಮ್ಮ ಕರ್ನಾಟಕದ ಜನ, ಈ ನಮ್ಮ ಚಾಮುಂಡೇಶ್ವರಿ ತಾಯಿ ಇಲ್ಲಿರೋ ಅಂಥ ಕನ್ನಡಿಗರಿಗೆ ಬೇರೆ ಕಡೆ ಹೋಗಿ ಜೀವನ ಮಾಡೋ ಅವಶ್ಯಕತೆ ಇಲ್ಲ. ಯಾರೋ ಕೆಲವು ವಿದ್ಯಾವಂತರುಗಳು ಉದ್ಯೋಗ ಹುಡ್ಕೊಂಡು ಹೊರಗಡೆ ಹೋಗ್ತಾರೋ ಹೊರತು ಇಲ್ಲಿರೋ ಅಂಥವರು ಕನ್ನಡಿಗ ತಾಯಿಗೆ, ಅವಳಿಗೆ ಭುವನೇಶ್ವರಿಗೆ ಕೈ ಮುಗಿದು ಆ ತಾಯಿ ನಮ್ಮನ್ನು ಕಾಪಾಡ್ತಾ ಇದ್ದಾಳೆ. ಅದು ಕಮಲ್ ಹಾಸನ್ಗೆ ಗೊತ್ತಿಲ್ಲ ಅನ್ನಿಸ್ತದೆ. ಆದರೆ ದಯವಿಟ್ಟು ಅವ್ರನ್ನ ನಮ್ಮ ಕರ್ನಾಟಕದಿಂದ ಬಹಿಷ್ಕಾರ ಮಾಡಬೇಕು. ಅವ್ರ ಚಿತ್ರಗಳು ಇಲ್ಲಿ ಪ್ರದರ್ಶನ ಮಾಡಬಾರ್ದು. ಅವರು ಇಡೀ ಕರ್ನಾಟಕದ ರಾಜ್ಯದ ಜನರ ಮುಂದೆ ಸಮಯ ಕೇಳಬೇಕು. ಅವರು ಒಂದು ಮೀಡಿಯಲ್ಲಿ ಹೇಳ್ತಾರೆ, ನಾನು ಇಲ್ಲ ಕೇಳಲ್ಲ, ಸಮಯ ಕೇಳಲ್ಲ, ನಾನೇ ಕೇಳಬೇಕು ಸಮಯ ಕೇಳೋದು ಅಂತ. ಅವರಿಂದ ಕರ್ನಾಟಕಕ್ಕೆ ಏನೂ ಆಗಬೇಕಾಗಿಲ್ಲ. ಇನ್ನು ಕರ್ನಾಟಕದ ಜನತೆಯಿಂದ ಅವ್ರಗಳಿಗೆ, ಅವರ ಭಾಷಿಕರಿಗೆ ಅನುಕೂಲ ಆಗ್ತಾಯಿದೆಯಾ ಹೊರತು ಇಲ್ಲಿಂದ ನಮಗೇನು ಅವರಿಂದ ಏನು ಉಪಯೋಗ ಇಲ್ಲ. ಏನಕ್ಕೆ? ನಾವಿದ್ದರೆ ಅವರು ಕರ್ನಾಟಕದ ಜನ ಅವ್ರನ್ನ ನೋಡಿದ್ರೆ ಇಲ್ಲಿಂದನೇ ಕೋಟ್ಯಾಂತರ ರೂಪಾಯಿ ಇಲ್ಲಿ ಸಂಪತ್ತನ್ನ ಅಲ್ಲಿ ಹೊತ್ಕೊಂಡು ಹೋಗ್ತಾರೆ ಅಲ್ವಾ? ಹಂಗಿದ್ರೆ ಅವರ 1 ವರ್ಷದ ಇತಿಹಾಸ ಅಷ್ಟೇ ತಮಿಳ್ನಾಡ್ದು. ನಮ್ಮದು 6,000 ವರ್ಷದ ಇತಿಹಾಸ. ನಮ್ಮ ಜಾಗಗಳಲ್ಲಿ ಅವ್ರನ್ನ ರಿಲೀಸ್ ಮಾಡಬಾರ್ದು ನಮ್ಮ ಜನ. ಅಲ್ಲ ಸರ್, ಇಷ್ಟೆಲ್ಲ ಹೇಳಿ ಆದಮೇಲೆ ಒಂದು ಕ್ಷಮೆ ಕೇಳ್ಬೋದಾಗಿತ್ತು, ಬಟ್ ಅದು ಮಾಡಿಲ್ಲ, ನಾನು ಕೇಳಲ್ಲ ಅನ್ನುವಂಥ ವಿಚಾರ ಕೂಡ ಅವ್ರು ಹೇಳ್ತಾರೆ. ಅದಕ್ಕೆ ಅವರು ಕರ್ನಾಟಕದಿಂದ ದಯವಿಟ್ಟು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಯಾವುದೇ ಥಿಯೇಟ್ರುಗಳಾಗಿರ್ಬೋದು, ಥಿಯೇಟ್ರ್ ಓನರ್ಸ್ ಆಗಿರ್ಬೋದು, ಟೆಕ್ನಾಲಜಿ ಇರ್ಬೋದು, ಪ್ರತಿಯೊಬ್ಬರು ಕೂಡ ಕರ್ನಾಟಕದಲ್ಲಿ ಅವ್ರ ಫಿಲಿಮ್ ಆಗಲಿ ಅವ್ರನ್ನ ಕೂಡ ಕರ್ನಾಟಕಕ್ಕೆ ಬರ್ದಂಗೆ ಮಾಡ್ಬೇಕು ದಯವಿಟ್ಟು. ಅವರು ಕನ್ನಡದಿಂದಲೇ ಬೆಳೆದಿದ್ದು, ಅವ್ರ ಸಾಂಗ್ ಕೇಳಿರ್ಬೋದು, ಮುಂದೆ ಬನ್ನಿ ಅನ್ನೋ. ಸರ್, ಮುಂದೆ ಬನ್ನಿ ಅವ್ರ ಚಿತ್ರದಲ್ಲಿ ಅವರ ಕೆಲಸ ಸಾಧಿಸ್ಕೊಳ್ಳೋಕ್ಕೋಸ್ಕರ ಅನೇಕ ಭಾಷೆಗಳಲ್ಲಿ ಅವರು ಕೆಲವ್ರು ಏನು ಮಾಡ್ತಾರೆ ಹೇಳ್ತಾರೆ. ಬಟ್ ಆದರೆ ಇಲ್ಲಿ ಕರ್ನಾಟಕದ ಜನ ಪ್ರತಿ ಎಲ್ಲರನ್ನೂ ಕೂಡ ಇಲ್ಲಿಯ ಜನ, ಇಲ್ಲಿ ನಾವು ಭೂಮಿ ತಾಯಿಗೆ ಹೋಲಿಸ್ತೀವಿ. ಹಂಗೆ ಎಲ್ಲ ಬಂದವ್ರನ್ನೆಲ್ಲ ಒಳಗೆ ಬಿಟ್ಕೊತೀವಿ ನಾವು. ನಮ್ಮದು ಅದೊಂದು ಸ್ವಾರ್ಥ, ನಮ್ಮದು ಒಂದು ಸ್ವಾರ್ಥ ಕನ್ನಡಿಗರದು. ದಯವಿಟ್ಟು ಅವರು ತಮಿಳ್ನಾಡಲ್ಲೇ ಇರಲಿ, ನಮ್ಮ ಜಾಗಕ್ಕೆ, ನಮ್ಮ ನೆಲ, ಭೂಮಿ, ನಮ್ಮ ಥಿಯೇಟ್ರುಗಳಲ್ಲಿ ಅವ್ರ ಫಿಲಿಮ್ನ ದಯವಿಟ್ಟು ನಾವು ನಮ್ಮ ಕನ್ನಡ ಪರ ಹೋರಾಟಗಳಿಗೆ ಕೈ ಮುಗಿದು ಕೇಳ್ತೀನಿ. ಅವ್ರು ಮಾಡ್ತಾ ಇರೋದು ತುಂಬ 100ಕ್ಕೆ 100 ಉತ್ತಮ. ನಮ್ಮ ನಾರಾಯಣಗೌಡರು ಇರ್ಬೋದು, ವಾಟಾಳ್ ನಾಗರಾಜ್ ಅವರು ಇರ್ಬೋದು, ಅನೇಕ ಹೋರಾಟಗಾರರುಗಳಿದ್ದಾರೆ ಇಲ್ಲಿ. ನೆಲಕ್ಕೆ ಅಂತಲೇ ನೆಲ ಜಲ ಅಂತಲೇ ರಕ್ತನ ತ್ಯಾಗ ಮಾಡಿಬಿಟ್ಟಿರೋಂಥ ಹೋರಾಟಗಾರರುಗಳಿದ್ದಾರೆ. ಹಿಂದೆ ಅಣ್ಣವರು ಕೂಡ ಹೋರಾಟ ಮಾಡಿದರು. ಮಲದಾಯಿ ನೀರು ವಿಷಯದಲ್ಲಿ ಗೋಕಾಕ್ ಚಳುವಳಿನೇ ಅಣ್ಣವರು ಕೂಡ ಮಾಡಿದ್ರು. ಈಗ ಅವ್ರಿಗಿಂತ ಏನು ದೊಡ್ಡವ್ರೇನ್ರಿ ಇವರು? ಅಂಥವ್ರ ಮಗ ಮುಂದೆ ಸ್ಟೇಜ್ ಮೇಲೆ ಕುಂತಿರ್ತಾರೆ, ಅಂಥವ್ರ ಬಗ್ಗೆ ಕೇಳ್ತಾರೆ ಅವರು. ನಾನು ತಮಿಳಿಂದ ಕರ್ನಾಟಕ ಅಂತ ಯಾವ ಇತಿಹಾಸದಲ್ಲಿದೆ? ತಮಿಳಿಂದ ಕನ್ನಡ ಅಂತ ಇನ್ನು ಅವ್ರು ಬಂದು ಇಲ್ಲಿ ಜೀವನ ಮಾಡ್ತಾಯಿದ್ದಾರೆ. ಸರ್, ನಾವು ಅದು ವಿರೋಧ ಮಾಡ್ತೀವಿ. ನಮ್ಮವ್ರದ ನಾವು ನೋಡೋಣ ಸರ್, ನಮ್ಮವ್ರದ ನಾವು ಬೆಳೆಸೋಣ. ನಮ್ಮ ಚಿತ್ರರಂಗದಲ್ಲೆಲ್ಲ ಈಗೇನು ಯಾರಿಗಿಂತ ಏನು ಕಮ್ಮಿ ಇಲ್ಲ ಸರ್. ಎಂಥ ನಟರಿದ್ದಾರೆ ಇಲ್ಲೇ.
ತುಂಬ ಚೆನ್ನಾಗಿ ಮಾಡೋ ಎಂಥವ್ರು ಇದ್ದಾರೆ ಸರ್. ಈಗ ಶಿವಣ್ಣ ಇದ್ದಾರೆ, ದರ್ಶನ್, ಯಸ್ಸು. ಕ್ಷಮೆ ಕೇಳಿದ್ರೆ ನೀವು ಅವ್ರ ಸಿನಿಮಾ ನೋಡ್ತೀರಾ ಅಂತ ನಾನು- ಸರ್ ನೋಡಿ, ಅವರಿಂದ ನಮ್ಗೆ ಏನು ಆಗಬೇಕಿಲ್ಲ, ನಮ್ಮವ್ರದ್ದೇ ನಾವು ನೋಡೋಣ ಬಿಡಿ, ನಮ್ಮವ್ರನ್ನ ಬೆಳೆಸೋಣ ಸರ್, ನಮ್ಮವ್ರನ್ನ ನಾವು ಬೆಳೆಸೋಣ. ನಮ್ಮ ಕನ್ನಡದಲ್ಲಿ ಏನು ಕಮ್ಮಿ ನಟರಿಲ್ಲ, ಯಸ್ ಆಗಲಿ, ದರ್ಶನ್ ಆಗಲಿ, ಈಗ ಎಂತೆಂಥ ಮೂವಿಗಳಿದೆ ಸರ್. ಇವಾಗ ನೋಡಿ ಆ ಡೆವಿಲ್ಗೆ ಬೆಚ್ತಾ ಇದ್ದಾರೆ, ನಿಮ್ಮ ಮೀಡಿಯಾಗಳೆಲ್ಲ ನಾವು ತುಂಬ ನೋಡ್ತೀವಿ. ಡೆವಿಲ್ ಸಿನಿಮಾದಲ್ಲಿ ಹಿಂದಿ ಆ್ಯಕ್ಟ್ರುಗಳೇ ನೋಡಿ, ಆ ಪಿಕ್ಚರ್ ರಿಲೀಸ್ ಆದರೆ ಹೆಂಗೆ ಅಂತೇಳಿ ಅವರೇ ಬೆಚ್ಚುತ್ತಾರೆ. ಹಾಂ, ಹಂಗಿರುವಾಗ ದಯವಿಟ್ಟು ಬೇಡ, ಬೇರೆ ಭಾಷೆಯವ್ರು ನಮ್ಮಲ್ಲಿ ಯಾಕೆ ಹಾಕಬೇಕು? ಇಲ್ಲಿಂದ ಇಲ್ಲಿ ಸಂಪತ್ತು ಹೊತ್ಕೊಂಡು ಹೋಗ್ತಾರೆ, ಕೋಟ್ಯಾಂತರ ರೂಪಾಯಿ ಹೊತ್ಕೊಂಡು ಹೋಗ್ತಾರೆ ರೀ ಇಲ್ಲಿಂದ. ನಮ್ಮ ನೆಲದ ಸಂಪತ್ತು ಯಾಕೆ ಬೇಕು? ಅದನ್ನು ಅವ್ರು ತಿಳ್ಕೊಂಡಿಲ್ಲ. ದಯವಿಟ್ಟು ಅವ್ರಿಗೆ ಕರ್ನಾಟಕದಿಂದ ಬಹಿಷ್ಕಾರ ಹಾಕಬೇಕು ಅಂತ ನಿಮ್ಮ ಮೀಡಿಯಾ ಮುಖಾಂತರ ಕೇಳ್ಕೊತೀನಿ. ನನ್ನ ಬಾಟೋ ಡ್ರೈವರು ಎಂತೆಂಥ ಜನ ಇದ್ದರು, ಶಂಕರಣ್ಣ ಅವರಿದ್ದರು, ಅಂಬರೀಷ್ ಅವರಿದ್ದರು, ರಾಜ್ಕುಮಾರ್ ಇದ್ದರು, ವಿಷ್ಣುವರ್ಧನ್ ಇದ್ದರು. ಇವ್ರದ್ದೇನು ರೀ ಕೊಡುಗೆ ಕರ್ನಾಟಕಕ್ಕೆ? ಇವ್ರು ತೊಗೊಳ್ದು ಏನು ಕೊಡುಗೆ? ಬೇರೆ ಭಾಷೆಗೆ ಏನು ಕೊಡುಗೆ ಇದೆ ಹೇಳಿ? ಏನಿದೆ? ಹಾಂ, ಇಲ್ಲಿ ಬರ್ತಾರೆ, ರಿಲೀಸ್ ಮಾಡ್ಕೋತಾರೆ, ಇಲ್ಲಿಂದ ಸಂಪತ್ತು ಹೊತ್ಕೊಂಡು ಹೋಗ್ತಾರೆ, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಆದರೆ ನೋಡಿ, ನಮ್ಮ ಚಿತ್ರರಂಗದಲ್ಲಿ ಇರೋವಂಥವ್ರದ್ದು ನೋಡಿ ಸರ್, ಹೆಂಗಿದೆ ಇಲ್ಲಿ ಭಾವನೆಗಳು ನೋಡಿ. ಇಲ್ಲಿ ಅದೇ ಹೇಳಿಲ್ವಾ ಆ ತಾಯಿ ಚಾಮುಂಡೇಶ್ವರಿ, ನಮ್ಮಲ್ಲಿರೋ ಅಂಥ ಕನ್ನಡ ಚಿತ್ರರಂಗದವ್ರಿಗೆ ಒಳ್ಳೆ ಸ್ಥಾನಮಾನ ಕೊಟ್ಟು ಇಲ್ಲಿ ಅವ್ರನ್ನ ಬೆಳೆಸ್ಬೇಕು. ಎಲ್ಲಿಂದನೋ ಬಂದವ್ರಲ್ಲ ಸರ್ ಬೆಳೆಸೋದು. ಯಾರೋ ಬರ್ತಾರೆ ಇಲ್ಲಿ 100 ಡೇಸ್ ಸೆಲೆಬ್ರೇಟ್ ಮಾಡ್ತಾರೆ, ಇಲ್ಲಿ ಸಂಪತ್ತು ಹೊತ್ಕೊಂಡು ಹೋಗ್ತಾರೆ. ನಮ್ಮ ಜನದ ನೋಡಿ, ದಯವಿಟ್ಟು ನಿಮ್ಮ ಮೀಡಿಯಾದಲ್ಲಿ ಕೇಳ್ಕೊಳ್ಳೋದು ಅದೇನೆ, ಅವ್ರನ್ನ ದಯವಿಟ್ಟು ಕಮಲ್ ಹಾಸನ್ ಕರ್ನಾಟಕದಿಂದ ಬ್ಯಾನ್ ಮಾಡಬೇಕು. ನಮ್ಮ ಹೋರಾಟಗಾರರು ಇನ್ನೂ ಬಲವಂತಾಗಿ ಹೋರಾಟ ಮಾಡಬೇಕು ಅದಕ್ಕೋಸ್ಕರ. ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಗಾಗಿ SSTV ನಿಮ್ಮೊಂದಿಗೆ.